ರೀಚ್ ಆಗ್ಲಿ. ಆ ಎಲ್ಲಿವರೆಗೆ ಅಂತಂದ್ರೆ ಈಗ ಹ್ಮ್. ಕಮೆಂಟ್ ಅಲ್ಲಿ ನೀವು ಹಾಕ್ತಿರಿ ಗೊತ್ತಾ, ಹ್ಮ್. ಅದ್ರ ಪಕ್ಕದಲ್ಲಿ ಒಂದು 200 ಜನ ಅವ್ರು ಕಮೆಂಟ್ ಮಾಡಿರೋದಕ್ಕೆ ಲೈಕ್ ಲೈಕ್ ಮಾಡ್ತಾರೆ ಮಾಡ್ತಾರೆ. ಗೊತ್ತಾ, ಅದೇ ಏನೋ ಒಂಥರ ಖುಷಿ ಅವ್ರಿಗೆ ಗೊತ್ತಾ. ಇಷ್ಟಾದ್ರೂ ನನಗ್ ಬಂತಲ್ಲ ಲೈಕಿಂಗ್. ಇವತ್ತು ಎಲ್ರಿಗೂ ಫೇಮಸ್ ಆಗ್ಬೇಕು ಪಲ್ಲವಿ ಹೌದು. ಅವರೇ, ಎಲ್ರಿಗೂ. ಆದ್ರೆ ಹೇಗೆ ಅಂತ ಗೊತ್ತಿಲ್ಲ. ಗೊತ್ತಿಲ್ಲ. ಅಂಡ್ ಕೆಲವು ಕ್ಷೇತ್ರದಲ್ಲಿ ನೀವು ಅಭ್ಯಾಸ ಮಾಡಿ ಒಂದಿಷ್ಟು ವರ್ಷ ತಪಸ್ ಮಾಡಿ ಅದು ಸಾಧನೆ ಮಾಡೋದಕ್ಕೆ ಬಹಳ ಕಷ್ಟ ಇದೆ ಇವತ್ತಿನ ಕಾಲದಲ್ಲಿ. ಇವತ್ತು ಮುಂಚೆ ತರ ಅಲ್ಲ, ಇವತ್ತು ಎಲ್ಲ ಮಕ್ಕಳು ಸಾಧಕರೇ, ಬಿಕಾಸ್ ಹೌದು. ಅಷ್ಟು ಟ್ಯಾಲೆಂಟ್ಸ್ ಇದಾರೆ Talents ಇದೆ. ಇವತ್ತು. ಅಂಡ್ ಇಟ್ ಇಸ್ ಸೋ ನೈಸ್ ಟು ಸಿ ಎವ್ರಿಬಡಿ ಇಸ್ ಟ್ಯಾಲೆಂಟೆಡ್. ಬಟ್ ಈಗ ನಾನ್ ಫೇಮಸ್ ಆಗ್ಬೇಕು, ಲೈಕ್ ಅನ್ಬೇಕಂತ ಈಸಿ ವೇ ಯಾವ್ದು ಗೊತ್ತಾ, ಒಬ್ಬ ಸಾಧಕನ್ಗೆ ಈ ರೀತಿ ಏನೋ ಟ್ರೋಲ್ ಮಾಡ್ಬಿಡೋದು ಮಾಡೋದು. ಓವರ್ ನೈಟ್. ಯಾಕಂದ್ರೆ ಇಂಥವ್ರು ಇರ್ತಾರೆ, ಇಂಥ ಮನಸ್ಥಿತಿ ಅವರು, ಅವರೆಲ್ಲ ಲೈಕ್ ಮಾಡಿದಾಗ ಅವನಿಗೇನೋ ಖುಷಿ ಖುಷಿ ಸಾಧನೆ ಆಗುತ್ತೆ. ಮಾಡಿರೋದು. ಸೊ ಇಟ್ ಈಸ್ ಅಗೇನ್, ನಾನು ಈಗ ನಿಮಗೆ ಉದಾಹರಣೆ ಕೊಟ್ಟಾಗೆ, ಇಟ್ಸ್ ಸೈಕಲಾಜಿಕಲ್ ಡಿಫೆಕ್ಟ್. ದೇ ಆರ್ ಆಲ್ ಆಂಟಿ ಸೋಷಿಯಲ್. ಈಗ ನಾವು ಹೇಳ್ತೀವಿ, ಕೆಲವ್ರಿಗೆ ಒಂದು ಸುಂದರವಾದ ಸಿಟಿ ಕಟ್ಟಣ ಅಂತ ಅನ್ಸುತ್ತೆ, ಹ್ಮ್. ಕೆಲವ್ರಿಗೆ ಟೆರರಿಸ್ಟ್ ಗಳಿಗೆ ಅದೇ ಸಿಟಿಗೆ ಬಾಂಬ್ ಬಿಡೋಣ ಅಂತ ಅನ್ಸುತ್ತೆ. ಹೌದು. ಇಟ್ಸ್ ಅ ಸೈಕಾಲಜಿ. ಸೊ ಇವೆಲ್ಲ ಸ್ಟಾರ್ಟ್ ಆಗೋದು ಹಾಗೆ.